ನಮಸ್ಕಾರ ಸ್ನೇಹಿತರೆ. ಮೇಷ ರಾಶಿಯವರ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಮೇಷ ರಾಶಿಯವರು ಗೋಚರ ಫಲಗಳನ್ನು ಹೇಗೆ ಪಡಿತಾರೆ? ಜೂನ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಯಾವೆಲ್ಲ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳು ಏನು ಅನ್ನೋದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇಷ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಈ ಘಟನೆಗಳು ನಡೆಯುತ್ತೆ. ಮೇಷರಾಶಿಯವರು ಇಷ್ಟು ದಿನ ನೊಂದು ಬೆಂದು ಹೋಗಿದ್ದಾರೆ. ಆದರೆ ಜೂನ್ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಅನ್ನೋದು ಮೇಷರಾಶಿಯವರಿಗೆ ಆಗಿರುತ್ತೆ. ಹಾಗಾದರೆ ಆ ಲಾಭಗಳು ಏನು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ದರೆ, ಹಾಗೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋ ಹಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಮೊದಲಿಗೆ ಮೇಷ ರಾಶಿಯವರಿಗೆ ಈ ಒಂದು ಶುಭ ಫಲಗಳು ಹೇಗೆ ಸಿಗುತ್ತೆ, ಅಶುಭ ಫಲಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಷ ರಾಶಿಯವರಿಗೆ ಇದೀಗ ಶುಭ ಫಲಗಳು ಶುರುವಾಗಿದೆ ಅಂತ ಹೇಳಬಹುದು. ಮೇಷರಾಶಿಯವರಿಗೆ ಶನಿಯ ಆಸ್ಥಾನ ಚೆನ್ನಾಗಿ ಇರೋದ್ರಿಂದ ಜೂನ್ ತಿಂಗಳಲ್ಲಿ ಯೋಗ ಅನ್ನೋದು ಶುರುವಾಗುತ್ತೆ. ಸೂರ್ಯ ಗ್ರಹದ ಸ್ಥಾನ ಮೇಷರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ರೀತಿಯ ಯಶಸ್ಸು ಅನ್ನೋದು ಬರುತ್ತೆ. ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ ಅನ್ನೋದು ಮೇಷರಾಶಿಯವರಿಗೆ ಶುರುವಾಗ್ತಾ ಇದೆ. ಬುಧಾದಿತ್ಯ ಯೋಗ ಅನ್ನೋದು ಈ ರಾಶಿಯವರಿಗೆ ಶುರುವಾಗೋದ್ರಿಂದ ಖಂಡಿತವಾಗಿಯೂ ಕೂಡ ಸಾಕಷ್ಟು ಲಾಭ ಅನ್ನೋದನ್ನು ಈ ರಾಶಿಯವರು ಕಾಣ್ತಾರೆ. ಬುಧ ಗ್ರಹದಿಂದ ಬುದ್ಧಿವಂತಿಕೆ ಅನ್ನೋದು ಇವರಿಗೆ ಹೆಚ್ಚಾಗುತ್ತೆ. ಬುಧನಿಂದ ಬುದ್ಧಿವಂತಿಕೆ ಹೆಚ್ಚಾಗೋದ್ರಿಂದ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಅದನ್ನು ಪರ್ಫೆಕ್ಟಾಗಿ ಮಾಡ್ತೀರಾ. ಬುದ್ಧಿ ಹೆಚ್ಚಾದರೆ ಏನೇನಾಗುತ್ತೆ, ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಹಾಗೆಯೇ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಸಾಮಾಜಿಕ ಜ್ಞಾನ ಹೆಚ್ಚಾಗೋದ್ರಿಂದ ಒಂದು ಉತ್ತಮ ರೀತಿಯಾದಂತಹ ಜೀವನವನ್ನು ನಾವು ಲೀಡ್ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗಂತೂ ಯೋಗ ಶುರುವಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ತೊಂದರೆಗಳು ಇದ್ದರೂ ಕೂಡ ಎಲ್ಲವೂ ಈ ಟೈಮ್ನಲ್ಲಿ ನಿವಾರಣೆಯಾಗುತ್ತೆ ಅಂತ ಹೇಳಬಹುದು. ಹೀಗೆ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಸಿಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದರೂ ಕೂಡ ಅದರಲ್ಲಿ ಯಶಸ್ಸು ಕಾಣ್ತಾರೆ. ಜೊತೆಗೆ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ರೂ ಸಹ ಉತ್ತಮ ಉದ್ಯೋಗ ಅನ್ನೋದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಇನ್ನು ಮನೆಗೆ ಬಂಧುಗಳ ಆಗಮನವಾಗಲಿದ್ದು ಬಂಧುಗಳಿಂದ ಮನೆಯಲ್ಲಿ ಖುಷಿಯ ವಾತಾವರಣ ಸಿಗುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಇರಲಿದ್ದು ಮನಸ್ಸು ಕೂಡ ನೆಮ್ಮದಿಯಿಂದ ಕೂಡಿರುತ್ತೆ. ಹಾಗಾಗಿ ಕುಟುಂಬದಲ್ಲೂ ಕೂಡ ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸಲಿದೆ. ಇನ್ನು ಗುರು ಮತ್ತು ಸೂರ್ಯ, ಬುಧ 3 ಗ್ರಹಗಳು ಕೂಡ 3ನೇ ಮನೆಯಲ್ಲಿ ಇರೋದ್ರಿಂದ ಮೀಡಿಯಾದಲ್ಲಿ, ತಂತ್ರಜ್ಞಾನದಲ್ಲಿ ಕೆಲಸ ಮಾಡೋರಿಗೆ ಯಶಸ್ಸು ಸಿಗಲಿದೆ. ಗುರುಗ್ರಹ, ಸೂರ್ಯ ಮತ್ತು ಬುಧ ಗ್ರಹ ಈ 3 ಗ್ರಹಗಳು ಕೂಡ ಅದ್ಭುತವಾಗಿರೋದ್ರಿಂದ ಮೀಡಿಯಾ ಮತ್ತು ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಒಳಿತಾಗುತ್ತೆ. ಇದರಿಂದ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ. ಇನ್ನು ಬರಹಗಾರರಿಗೂ ಕೂಡ ಅದ್ಭುತ ದಿನಗಳಾಗಿದ್ದು, ನೀವೇನಾದರೂ ಬರಹಗಾರರಾಗಿದ್ದರೆ, ಆರ್ಟಿಸ್ಟ್ಗಳಾಗಿದ್ದರೆ ಈ ತಿಂಗಳು ನಿಮಗೆ ಅದ್ಭುತವಾಗಿದೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಮಾತಿನಲ್ಲಿ ಚತುರತೆ ಅನ್ನೋದು ಹೆಚ್ಚಾಗುತ್ತೆ. ನೀವೇನಾದರೂ ಮಾತಿನಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮಾತಿನಿಂದಲೇ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಇದರೊಂದಿಗೆ ನೀವು ಪರಿಪೂರ್ಣವಾದಂತಹ ಪ್ರತಿಫಲವನ್ನು ಕಾಣ್ತೀರಾ. ಇನ್ನು ಮಾರ್ಕೆಟಿಂಗ್ ಕೆಲಸದಲ್ಲಿ ಇರೋರಿಗೆ ಲಾಭ ಕೂಡ ಇದೆ. ಇವರಿಗೆ ಷೇರು ಚೆನ್ನಾಗಿ ಆಗೋದ್ರಿಂದ ಅತಿ ಹೆಚ್ಚು ಲಾಭ ಆಗುತ್ತೆ. ಇದರಿಂದ ಜೀವನದಲ್ಲಿ ಸಾಕಷ್ಟು ಒಳಿತನ್ನು ಕಾಣ್ತಾರೆ. ಇನ್ನು ಶುಕ್ರ ಗ್ರಹದಿಂದ ನೀವು ಸಾಕಷ್ಟು ಎನರ್ಜಿಯನ್ನು ಪಡೆದುಕೊಳ್ತೀರಾ. ಶುಕ್ರ ಚೆನ್ನಾಗಿ ಇರೋದ್ರಿಂದ ಎನರ್ಜಿ ಹೆಚ್ಚಾಗಿ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ. ಹಾಗಾಗಿ ಲಾಭ ಕೂಡ ಹೆಚ್ಚಾಗುತ್ತೆ. ಕೆಲಸಗಳು ಕೂಡ ಪ್ರಗತಿಯ ಹಾದಿಯಲ್ಲಿ ಉತ್ಸಾಹದಿಂದಲೇ ಮುಗಿಯುತ್ತೆ. ಇನ್ನು ಶುಕ್ರ ಗ್ರಹ ಈ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಈ ತಿಂಗಳಲ್ಲಿ ಸಿಗಲಿದೆ. ಇಷ್ಟು ವರ್ಷ ದುಃಖವನ್ನು ಅನುಭವಿಸಿರ್ತಕ್ಕಂಥ ನಿಮಗೆ, ಅದರಲ್ಲೂ ಈ ಶನಿಯ ಸಾಡೆ ಸಾತಿ ಶುರುವಾಗಿದ್ದರಿಂದ ಸಾಕಷ್ಟು ಖರ್ಚುಗಳು, ಜಗಳಗಳು, ಕಲಹಗಳು ಎಲ್ಲವನ್ನು ಕೂಡ ನೋಡಿರ್ತೀರ. ಆದರೆ ಇನ್ಮುಂದೆ ಹಾಗಾಗಲ್ಲ. ಖಂಡಿತವಾಗಿಯೂ ಕೂಡ ಅದೃಷ್ಟದ ಸಮಯ ಅಂತ ಹೇಳಬಹುದು. ಖಂಡಿತವಾಗಿಯೂ ಕೂಡ ನೆಮ್ಮದಿಯ ಜೀವನ ಅನ್ನೋದು ನಿಮ್ಮದಾಗಲಿದೆ. ಇನ್ನು ರಾಹುವಿನಿಂದ ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ರಾಹು ಗ್ರಹ ಕೂಡ ಈ ರಾಶಿಯವರಿಗೆ ಚೆನ್ನಾಗಿರೋದ್ರಿಂದ ಹೊಸದಾದಂತಹ ಅವಕಾಶಗಳು ಸಿಗುತ್ತೆ. ನೀವು ಆ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಒಳಿತಾಗುತ್ತೆ.
ಇನ್ನು ಉದ್ಯೋಗ ವ್ಯಾಪಾರ ಪ್ರಾರಂಭ ಮಾಡಬೇಕು ಅನ್ನೋರು ಖಂಡಿತವಾಗಿಯೂ ಕೂಡ ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇದು ನಿಮಗೆ ತುಂಬಾ ಅನುಕೂಲಕರವಾದಂತಹ ಸಮಯ. ಉದ್ಯೋಗದಲ್ಲಿಯೂ ಕೂಡ ನೀವು ಹೊಸದನ್ನು ಹುಡುಕಬೇಕು ಅಂದ್ಕೊಂಡಿದ್ರೆ ಅದು ಕೂಡ ಆಗುತ್ತೆ. ಹಾಗಾಗಿನೇ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಆಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಈ ಜೂನ್ ತಿಂಗಳು ಎಲ್ಲವೂ ಕೂಡ ಶುಭ ಆಗುತ್ತೆ ಅಂತ ಹೇಳಬಹುದು. ಆದರೆ ಕೆಲವೊಂದಿಷ್ಟು ಅಶುಭ ಫಲಗಳು ಇರುತ್ತೆ. ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ನಿಮ್ಮ ಜೀವನದಲ್ಲಿ ಏರ್ಪಡುತ್ತೆ. ಅಣ್ಣ ತಮ್ಮಂದಿರ ನಡುವೆ ಇರುವಂತಹ ವೈಮನಸ್ಸು ಕಲಹಗಳು ದೂರವಾಗುತ್ತೆ. ಸಾಕಷ್ಟು ಪ್ರೀತಿಯಿಂದ ಇರ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅತಿಯಾದ ಪ್ರಗತಿ ಅನ್ನೋದು ಸಿಗುತ್ತೆ. ಜೊತೆಗೆ ಈ ತಿಂಗಳು ನಿಮಗೆ ಸಮಾಧಾನಕರ ತಿಂಗಳು ಅಂತಲೇ ಹೇಳಬಹುದು. ಕಷ್ಟಗಳು ಅತಿ ಕಡಿಮೆ ಆಗುತ್ತೆ, ಆದರೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈ ರಾಶಿಯ ಜನರು ಎಲ್ಲನೂ ಒಳ್ಳೆಯದಾಗತ್ತೆ, ಎಲ್ಲನೂ ಶುಭನೇ ಆಗುತ್ತೆ ಅಂತ ಇರೋದಿಲ್ಲ. ಖಂಡಿತವಾಗಿಯೂ ಅದರಲ್ಲೂ ಕೆಲವೊಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾದ ವಿಷಯಗಳು ಕೂಡ ಇದೆ. 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಸಾಡೆ ಸಾತಿ ನಡೀತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ. ಹಾಗೆ ನಿಮಗೆ ಕೆಲಸದಲ್ಲಿ ಒಂದಷ್ಟು ಆತುರತೆಯನ್ನು ಕಾಣ್ತೀರಾ. ಹಾಗಾಗಿ ಕೆಲಸದ ಕಡೆ ಆತುರತೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನು ನೀವು ಈ ಸಂದರ್ಭದಲ್ಲಿ ವ್ಯವಹಾರವನ್ನು ಮಾಡಬೇಕು ಅಂದ್ಕೊಂಡಿದ್ರೆ, ಅದರಲ್ಲೂ ಬಡ್ಡಿ ವ್ಯವಹಾರವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡೋಕ್ಕೆ ಹೋಗಬೇಡಿ, ನಷ್ಟ ಆಗುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಯಾರಿಗಾದರೂ ಸಾಲ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಯೋಚನೆ ಮಾಡಬೇಕಾಗತ್ತೆ. ಹಾಗೆಯೇ ಬಡ್ಡಿ ವ್ಯವಹಾರ ನಡೆಸಬೇಕು ಅಂದ್ಕೊಂಡ್ರೂ ಕೂಡ ಯೋಚನೆ ಮಾಡಿ, ಇಲ್ಲಾಂದರೆ ನಷ್ಟ ಆಗುವ ಸಂದರ್ಭ ಇರುತ್ತೆ. ಇನ್ನು ಕುಜನಿಂದ ಷೇರು ಮಾರುಕಟ್ಟೆಯಲ್ಲಿ ಹಾಗೆಯೇ ಪಾರ್ಟ್ನರ್ಶಿಪ್ನಲ್ಲಿ ನಷ್ಟಗಳು ಎದುರಾಗುತ್ತೆ. ಕುಜ ಕೂಡ ನಿಮ್ಮ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ವಿಷಯ ಅಂದ್ಕೊಂಡ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಟ್ರೆ ಉತ್ತಮ ಅಂತ ಹೇಳಬಹುದು. ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಅನ್ನೋದು ಬೇಡವೇ ಬೇಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಮಧ್ಯಸ್ಥಿಕೆ ವ್ಯವಹಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದೇ ರೀತಿಯ ಮಧ್ಯಸ್ಥಿಕೆಯ ಕೆಲಸವನ್ನು ಮಾಡೋಕ್ಕೆ ಹೋದ್ರೂ ಕೂಡ ಈ ಸಂದರ್ಭದಲ್ಲಿ ಒಂದಷ್ಟು ನಷ್ಟ ಅನ್ನೋದು ಎದುರಾಗುತ್ತೆ. ಹೀಗಾಗಿ ಸ್ವಲ್ಪ ಯೋಚಿಸಿ ಆನಂತರ ನೀವು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇನ್ನು ಹೊಸದಾಗಿ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಬಹುದು. ಬಟ್ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಒಂದಷ್ಟು ಜನರ ವಿಚಾರಗಳನ್ನು, ಆಚಾರಗಳನ್ನು, ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಆನಂತರ ನೀವು ಆ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಇದು ಮಾಡಬಹುದು ಅಂತ ಹೇಳಿದ್ರೆ ಸ್ವಲ್ಪ ಈ ತಿಂಗಳು ತಡೆದು ನಂತರ ನೀವು ಶುರು ಮಾಡಬೇಕಾಗತ್ತೆ. ಇನ್ನು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ಆದರೂ ಕೂಡ ಮಕ್ಕಳು ಆಚೀಚೆ ಗಮನವನ್ನು ಹರಿಸುವಂತಹ ಸಾಧ್ಯತೆ ಎದುರಾಗಿರೋದ್ರಿಂದ ಈ ಒಂದು ಸಮಯದಲ್ಲಿ ಶಾಲಾ ಕಾಲೇಜುಗಳು ಮರುಪ್ರಾರಂಭ ಆಗಿರೋದ್ರಿಂದ ನೀವು ಮಕ್ಕಳನ್ನು ಸ್ವಲ್ಪ ಎಚ್ಚರಿಕೆ ವಹಿಸಿ, ನಿಗಾ ವಹಿಸಿ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಶುಭ ದಿನಗಳು ಇನ್ನು ಮುಂದೆ ಶುರುವಾಗುತ್ತೆ ಅಂತ ಹೇಳಬಹುದು. ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಪ್ರಗತಿಯನ್ನು ಕಾಣ್ತಾರೆ, ಉದ್ಯೋಗದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾರೆ. ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಈ ಒಂದು ಜೂನ್ ತಿಂಗಳ ಒಂದು ಪ್ರತಿಫಲಗಳು ಅಥವಾ ಜೂನ್ ತಿಂಗಳ ಎಚ್ಚರಿಕೆಯ ಗಂಟೆಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವುಗಳನ್ನು ಅನುಸರಿಸಿ ನಡೆದರೆ ಖಂಡಿತವಾಗಿಯೂ ಕೂಡ ಲಾಭ ಆಗುತ್ತೆ. ಧನ್ಯವಾದಗಳು.